ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ. ಓಕೆ, ಲಾಸ್ಟ್ 45 ಮಿನಿಟ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಹೇಳಿದ್ವಿ. ಅದು ಬಂದಿದೆಯಾ ಇಲ್ವಾ ಅದನ್ನು ನೋಡೋಣ. ಪ್ಲಸ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ. ಒಂದು ಸತಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನಮ್ಮ ಲೆವೆಲ್ಸ್ ನೋಡಿ, ಏನು ಹೇಳಿದ್ದೀನಿ ಅನಾಲಿಸಿಸ್ ವಿಡಿಯೋದಲ್ಲಿ ಅಂತ. ಆದರೆ ಮಿಡ್ ಸಪೋರ್ಟ್ ಇಲ್ಲಿಗೆ ಬಂದು ಇಲ್ಲಿಂದ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಯಾಕಂದರೆ ಇದು ಸಪೋರ್ಟ್ ಕೇಳಿಸ್ಕೊಂಡ್ರಲ್ವ, ಇದು ಇಲ್ಲಿಗೆ ಬಂದು ಇಲ್ಲಿಂದ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಹಾಫ್ ಕರೆಕ್ಷನ್ ಬಂದರೆ ಅಂತ. ಇವಾಗ ನೀವು ಮಾರ್ಕೆಟ್ ನೋಡಿಕೊಂಡ್ರೆ ಕರೆಕ್ಟಾಗಿ ಇದೇ ಸಪೋರ್ಟ್ವರೆಗೂ ಬಂದು ಇಲ್ಲಿಂದ ವಾಪಸ್ ಹೋಗಿದೆ. ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಅನಾಲಿಸಿಸ್ ಏನಿತ್ತು ನೋಡಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಲೆವೆಲ್ಸ್ ನೆನಪಿಟ್ಕೊಳ್ಳಿ. 58,090, 58,168 ಈ ಝೋನ್. ಇಲ್ಲಿಂದ ಬಂದರೆ ಇಲ್ಲಿಂದ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಅನಾಲಿಸಿಸ್ ಮಾಡಿರೋದನ್ನೇ. ಇವಾಗ ಮಾರ್ಕೆಟ್ ನೋಡ್ಕೊಳ್ಳಿ ಲೈವ್. ಇದು ಮಾರ್ಕೆಟ್ ಇವತ್ತಿನ್ನೂ ರನ್ನಿಂಗ್ ಇದೆ. ಮಾರ್ಕೆಟ್ ಇನ್ನೂ 3 ಕಾಲು ಸ್ಟಿಲ್ ರನ್ನಿಂಗ್ ಇದೆ ನೋಡಿ. ಇಲ್ಲಿ ಎಕ್ಸಾಕ್ಟ್ 58,090, 58,168 ಇದೇ ಝೋನ್ ಒಳಗಡೆ ಬಂದು ಇಲ್ಲಿಂದನೇ ಮಾರ್ಕೆಟ್ ಫೈಟ್ ಮಾಡಿ ಬಂದಿದೆಯಾ ಇಲ್ಲ ನೋಡಿ. ಕರೆಕ್ಷನ್ ಬಂದರೆ ಬೈಯಿಂಗ್ ಪ್ಲಾನ್ ಅಂತ. ಇದು ಮಾರ್ಕೆಟ್ ಮಾರ್ನಿಂಗ್ ಗ್ಯಾಪ್ ಡೌನ್ ಓಪನ್ ಆಯಿತು 330 ಪಾಯಿಂಟ್, ಅಲ್ಲಿಗೆ ಆಗೋಯ್ತು ಅದು ಸೆಲ್ಲಿಂಗ್ ಸೈಡ್. ಅಲ್ಲಿಂದ ನಮ್ಮ ಸಪೋರ್ಟ್ ಮೇಲೆ ಫೈಟ್ ಮಾಡಿ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಲೆವೆಲ್ ಅನ್ನೋದು ಒಂದು ಪಿನ್ ಅಷ್ಟು ಕೂಡ ಕೆಳಗಡೆ ಬಂದಿಲ್ಲ. ಓಕೆ, ಎಕ್ಸಾಕ್ಟ್ ಅದೇ ಲೆವೆಲ್ಗೆ ಬಂದು ಅಲ್ಲಿಂದ ಮತ್ತೆ ರಿಕವರಿ ಬಂದಿದೆ. ಇದು ಬ್ಯಾಂಕ್ ನಿಫ್ಟಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಲೆವೆಲ್ಸ್. ಓಕೆ, ಅದಾದಮೇಲೆ ನಿಫ್ಟಿ ನೋಡ್ಕೊಳ್ಳಿ. ನಮ್ಮ ಸಪೋರ್ಟ್ ಲೆವೆಲ್ ಹತ್ರ ಫೈಟ್ ಮಾಡಿ ಸ್ಟ್ರಾಂಗ್ ಕ್ಯಾಂಡಲ್ ರಿಕವರಿ ಬಂದಿದೆ ಲಾಸ್ಟಲ್ಲಿ. ಓಕೆ, ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ, ಪ್ರಾಫಿಟ್ ಬುಕ್ಕಿಂಗ್ ಬಂದಿರೋ ವಿಧಾನ. ಓಕೆ, ಈಗ ಮಂಡೇ ಏನು ಮಾಡಬೇಕು? ಏನು ಮಾಡಲ್ಲ. ಮಂಡೇ ತುಂಬ ಸಿಂಪಲ್ ನೋಡಿ, ಇಷ್ಟೇ. ಏನು ಮಾಡಲ್ಲ, ಟ್ರೇಡ್ ಮಾಡ್ತೀವಿ. ನಿಫ್ಟಿ ನೆಕ್ಸ್ಟ್ ಮೈ ಟಾರ್ಗೆಟ್ ತಮ್ಲೇನ್ ನೋಡಿದ್ರಲ್ಲ. ನಿಫ್ಟಿ ನನ್ನ ಟಾರ್ಗೆಟ್ ನೆಕ್ಸ್ಟ್ ಯಾವುದು ಅಂದರೆ ಇದೆ 26,100. ಓಕೆ, ಮಂಡೇ ಏನು ಮಾಡ್ತೀವಿ ಅಂದರೆ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. 50 ಮಿನಿಟ್ಸ್ ಹೈ ಲೋ ಮಾರ್ಕ್ ಮಾಡಿಕೊಂಡು ಬೈಸಲ್ಲಿ ಮಾಡ್ತೀವಿ. ಅದು ನಾನು ಲೈವಲ್ಲಿ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವಲ್ಲಿ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಕ್ಲಾಸಸ್ ಬಗ್ಗೆ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಓಕೆ, ಈಗ ಮಂಡೇ ಲೆವೆಲ್ಸ್ ಏನಪ್ಪ ಅಂದರೆ ಇದೇ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್ ಲೆವೆಲ್ಸ್. ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್. ನೀವು ರೆಸಿಸ್ಟೆನ್ಸ್ ಚೇಂಜ್ ಮಾಡೋಂಗೇ ಇಲ್ಲ, ಯಾಕಂದರೆ ದಿಸ್ ಈಸ್ ದ ಆಲ್ ಟೈಮ್ ಹೈ. ಇದಕ್ಕೆ ಮೇಲೆ ಚಾರ್ಟೇ ಇಲ್ಲ, ಇದೇ ಲೆವೆಲ್ಸ್. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ನಿಫ್ಟಿಯಲ್ಲಿ ಬೈ ಪ್ಲಾನ್ ಮಾಡ್ತೀವಿ. ಬ್ಯಾಂಕ್ ನಿಫ್ಟಿ ಅನ್ನೋದು ಎಂಟಿ ಸ್ಪೇಸ್ ಒಳಗಡೆ ಹೋಗುತ್ತೆ, ಇದರಲ್ಲಿ ಮಾಡಲ್ಲ. ನಿಫ್ಟಿಯಲ್ಲಿ ಬೈಯಿಂಗ್ ಪ್ಲಾನ್ ಮಾಡ್ತೀವಿ. ಯಾಕಂದ್ರೆ ನಿಫ್ಟಿಯಲ್ಲಿ ಇನ್ನು ಸ್ವಲ್ಪ ಸ್ಕೋಪ್ ಆ್ಯಂಡ್ ರಿಚ್ ಇದೆ ಹೋಗೋಕ್ಕೆ. ಅದಕ್ಕೆ ನಾನು ನಿಫ್ಟಿ ಟಾರ್ಗೆಟ್ ಇದಿಟ್ಕೊಂಡಿದ್ದೀನಿ. ನಿಫ್ಟಿಯಲ್ಲಿ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಅದಕ್ಕೆ ನಾನು ತಮ್ಲೈನಲ್ಲಿ ಕೂಡ ದಿಸ್ ಈಸ್ ಮೈ ನಿಫ್ಟಿ ಟಾರ್ಗೆಟ್ ಅಂತ ಹಾಕ್ಕೊಂಡಿರೋದು. ಓಕೆ, ಇದರ ನಿಫ್ಟಿ ಟಾರ್ಗೆಟ್ ಆ್ಯಂಡ್ ನಿಫ್ಟಿ ಲೆವೆಲ್ಸ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಆ್ಯಂಡ್ ಈ ಲೆವೆಲ್ಸು ಅನಾಲಿಸಿಸ್ ಏನು ಹೇಳ್ತೀನಿ ಇದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿಕೊಂಡು ನೋಡಿ, ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಓಕೆ, ನಾಳೆ ಸಂಜೆ ಆಪ್ಷನ್ ಬೈಯಿಂಗ್ ಸೀರೀಸ್ ನಂಬರ್ 1 ಅಪ್ಲೋಡ್ ಆಗುತ್ತೆ ನೋಡಿ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರೆ 1 to 10 ಫಸ್ಟ್ ಸೀರೀಸ್ ನಾಳೆ ಅಪ್ಲೋಡ್ ಆಗುತ್ತೆ. ಅದು 10ನೇ ಸೀರೀಸ್ವರೆಗೂ ಬರುತ್ತೆ. ಸಪೋರ್ಟ್ ಬಂದರೆ, ಇಲ್ಲಾಂದರೆ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.